ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ಥಲೆ ನಮ್ಮನ್ನೇ ಒಪ್ಪಿಸ್ತೇನೆ. ಪವಿತ್ರಾತ್ಮನೆ, ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೆ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೆ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಬೋಧಿಸಲು ಬೇಕಾದ ಎಲ್ಲ ಜ್ಞಾನ ಕೊಟ್ಟು ನಡೆಸು. ಕೊನೆಯವರೆಗೂ ನಿನ್ನ ಪ್ರಸನ್ನತೆಯಲ್ಲಿ ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಕೃಪಾಸ್ಥಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾ ಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ಧ್ಯಾನಿಸುತ್ತಾ ಬಂದಿದ್ದೇವೆ. ದೇವರ ಆಶೀರ್ವಾದಗಳು, ಇದನ್ನು ನಾವು ಧ್ಯಾನಿಸಿದ್ದೇವೆ. ಈಗ 2ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ದೇವರ ಆಶೀರ್ವಾದಗಳ ವಿಷಯದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಬೇಕು ಅಂತ ಹೇಳಿ ಇವತ್ತು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 7 ತನಕ ನಾವು ಇಲ್ಲಿ ಧ್ಯಾನಿಸುವ. ಇಲ್ಲಿ ಮುಖ್ಯವಾಗಿ ನಾವು 2 ಸಂಗತಿಗಳನ್ನು ನೋಡ್ತೇವೆ. ಒಂದು, ಮೊದಲನೇ ಭಾಗದಲ್ಲಿ 1ರಿಂದ 3 ತನಕ ನಮ್ಮ ಪಾಪದ ಗಂಭೀರತೆ ಏನು, ನಮ್ಮ ಪಾಪದ ಆಳ ಎಷ್ಟು, ಅದರ ಪರಿಣಾಮ ಎಂಥದ್ದು ಅಂತ ಮೊದಲ ಭಾಗದಲ್ಲಿ. 2ನೇ ಭಾಗದಲ್ಲಿ ಇಂಥ ಗಂಭೀರತೆ ಪರಿಣಾಮವುಳ್ಳ ಪಾಪ ನಾವು ಮಾಡಿದರೂ ಕೂಡ ದೇವರ ಪ್ರೀತಿ ಅದಕ್ಕಿಂತ ಹೆಚ್ಚಾಗಿ ಅತಿ ಎತ್ತರ ಅಳೆಯಲಾಗದ ಮಿತಿ ಇರುವಂಥದ್ದು. ಅದು 2ನೇ ಭಾಗದಲ್ಲಿ 4ರಿಂದ 7 ವಾಕ್ಯ ತನಕ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ನಾವು ಈ 2 ಸಂಗತಿಗಳನ್ನು ಇವತ್ತು ಮುಖ್ಯವಾಗಿ ಧ್ಯಾನಿಸ್ತೇವೆ. ಅದಕ್ಕಾಗಿ ಇವತ್ತು ಧ್ಯಾನಿಸಲಿಕ್ಕೆ ನಮ್ಮ 2ನೇ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 7. ಆತನು ಅಪರಾಧಿಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಿಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ಬಹಳವಾಗಿ 2 ಸಂಗತಿಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಈ 2ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಇಡೀ ಕ್ರಿಸ್ತನ ನಾವು ಪ್ರತಿಯೊಬ್ಬರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು ಯಾರೇ ಆಗಲಿ, ಆ ಸಮಯದಲ್ಲಿ ಯಹೂದ್ಯರು ಮತ್ತು ಅನ್ಯರು ಅಥವಾ ಇಸ್ರಾಯೇಲರು ಮತ್ತು ಅನ್ಯರು ಅಂತ 2 ಪಂಗಡಗಳಾಗಿದ್ದರು. ಇಸ್ರಾಯೇಲರು ದೇವರಿಂದ ಆರಿಸಿಕೊಂಡವರಂತ, ಅನ್ಯರು ಬೇರೆ. ಆದರೆ ಕ್ರಿಸ್ತನು ಇವರೆಲ್ಲರನ್ನೂ ತನ್ನ ಕಡೆಗೆ ತಂದು ಒಂದು ಶರೀರವಾಗಿ ಮಾಡಿದನು. ಈಗ ಯಾರ್ಯಾರು ನಂಬಿಕೆ ಇಟ್ಟರು ಕ್ರಿಸ್ತನ ಮೇಲೆ, ಅವರನ್ನು ಎಲ್ಲರನ್ನು ಒಂದು ಸಭೆಯಾಗಿ ಒಂದು ಶರೀರವಾಗಿ ಮಾಡಿ ಅದಕ್ಕೆ ಆತನು ಶಿರಸ್ಸಾಗಿದ್ದಾನೆ. ಇಲ್ಲಿ ಯಹೂದ್ಯರು ಅನ್ಯರು ಎಂಬ ಯಾವ ಭೇದ ಭಾವ ಇಲ್ಲ. ಮತ್ತು ಯಾರೇ ಆಗಲಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು, ಯಾವ ಸಭೆಯವರು, ಈ ಸಭೆಯವರು, ಆ ಸಭೆಯವರು, ನಾವು ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ಒಂದು ಶರೀರವಾಗಿದ್ದೇವೆ. ಅದನ್ನು ನಾವು ನೋಡ್ತೇವೆ. ಈಗ ನಾವು ನಮ್ಮ ಪಾಪದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಮಗೆ ದೇವರ ಪ್ರೀತಿಯ ಆ ಮಹತ್ವ ಕೂಡ ನಮಗೆ ಅರ್ಥ ಆಗೋದಿಲ್ಲ.
ಪ್ರತಿಯೊಂದು ಸಂಗತಿ ನೋಡಿ, ನಾವು ಏನಾದರೂ ಒಂದು ಅಪಘಾತದ ಗಂಭೀರತೆ ನಮಗೆ ಅರ್ಥ ಆಗದಿಲ್ಲದರೆ, ನಮಗೆ ದೇವರು ಅಪಘಾತದಿಂದ ಯಾವ ರೀತಿ ಎಷ್ಟೊಂದು ಪ್ರೀತಿ ಇಟ್ಟು ನಮ್ಮನ್ನು ಕಾಪಾಡಿದ್ದಾರೆ ಅಂತ ನಮಗೆ ಅರ್ಥ ಆಗದು. ಯಾವುದೇ ರೋಗಗಳಾಗಲಿ, ಆಗ ಮಾತ್ರ ನಮ್ಮ ಕಣ್ಣೆದುರಿಗೆ ಮನುಷ್ಯರಿಗೆ ನಮಗೆ ಹೆಚ್ಚು ದೇವರ ಪ್ರೀತಿ ಕಂಡು ಬಂದದ್ದು ಯಾವಾಗ? ಕೊರೋನಾ ಬಂದ ಸಮಯದಲ್ಲಿ ಎಷ್ಟೋ ಜನರು ಸತ್ತು ಇಡೀ ಜನರು ಭಯಭೀತರಾದಾಗ ನಮ್ಮನ್ನು ಆತನು ರಕ್ಷಿಸಿದನೆಂಬ ಆ ಪರಿಸ್ಥಿತಿಯಲ್ಲಿ ದೇವರ ಪ್ರೀತಿ ಎಂಥದಂತ ನಮಗೆ ತಿಳಿದು ಬಂತು. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಪೌಲನು ಮೊದಲ 3 ವಾಕ್ಯಗಳಲ್ಲಿ ಒಬ್ಬ ಮನುಷ್ಯನು ದೇವರಿಲ್ಲದೆ ಪಾಪದಲ್ಲಿರುವಾಗ ಅವನ ಚಿತ್ರಣವನ್ನು ಕೊಡ್ತಾನೆ. ಯಾವ ರೀತಿಯಾಗಿ ಅವನಿದ್ದನು, ಈ ಸಂಗತಿಗಳು ಇಲ್ಲಿ ಕೊಡ್ತಾನೆ. ಈಗ ದೇವರಿಲ್ಲದ ಪರಿಸ್ಥಿತಿಯಲ್ಲಿ ಮನುಷ್ಯನು ಹೇಗಿದ್ದನು, ಪಾಪದಲ್ಲಿದ್ದಾಗ ಅದನ್ನು ಇಲ್ಲಿ ಕೊಡ್ತಾನೆ. 1ರಿಂದ 3 ತನಕ ಇಲ್ಲಿ ರಕ್ಷಣೆಯ ಮೊದಲು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೆವು, ಈಗ ನಮ್ಮಲ್ಲಿ ಕೂಡ ಅದೇ ರೀತಿಯಾಗಿ. ಇದು ಕೇವಲ ಆ ಸಮಯದಲ್ಲಿ ಪೌಲನು ಕೊಡುವುದಲ್ಲ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ಬಳಿಗೆ ಬರುವ ಮೊದಲು ನಮ್ಮ ಪರಿಸ್ಥಿತಿ ಹೇಗಿತ್ತು, ನಾವು ಪಾಪದಲ್ಲಿ ಹೇಗಿದ್ದೆವು, ಪಾಪದ ಕೆಸರಲ್ಲಿ ಹೊರಲಾಡಿ ನಾವು ನಾಶನಕ್ಕೆ ಗುರಿಯಾಗಿದ್ದೆವು. ಅದು ನಮ್ಮ ಮೊದಲ ಪರಿಸ್ಥಿತಿ ಅಥವಾ ಭೂತಕಾಲ ಮುಗಿದು ಹೋದ ಪರಿಸ್ಥಿತಿ. ಈಗ ನಮ್ಮನ್ನು ಆತನು ರಕ್ಷಣೆಯಲ್ಲಿ ತಂದನು, ಅದು ಈಗಿನ ಪರಿಸ್ಥಿತಿಯಲ್ಲಿ. ಮುಂದೆ ನಮ್ಮನ್ನು ಪರಿಶುದ್ಧೀಕರಣ ಮೂಲಕ ಪರಲೋಕದ ಬಾಧ್ಯಸ್ಥರಾಗಿ ಭವಿಷ್ಯದ ಸಂಗತಿಗಳು, ಈ 3 ಸಂಗತಿಗಳನ್ನು ಇಲ್ಲಿ ನಾವು ತಿಳಿತೇವೆ. ನಾವು ನೋಡಿ ಅಲ್ಲಿ 20ನೇ ವಾಕ್ಯದಲ್ಲಿ, 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಕ್ರಿಸ್ತನ ಶರೀರವಾಗಿ ಕರೆಯಲ್ಪಟ್ಟವರಂತ ನಾವು ನೋಡ್ತೇವೆ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದಲ್ಲಿ ಸಕಲ ರಾಜ್ಯತ್ವ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದ ಮಾತ್ರವಲ್ಲದೆ ಬರುವ ಲೋಕದ ಮೇಲೆ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ನೋಡಿ, ಎಲ್ಲರನ್ನು ಪುನರುತ್ಥಾನದ ಮೂಲಕ ಕ್ರಿಸ್ತನನ್ನು ದೇವರ ಬಲಾತಿಶಯ ಎಂಥದ್ದಂತ ನಮಗೆ ದೇವರು ತೋರಿಸಿಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಪಾಪದಲ್ಲಿ ಸತ್ತಿದ್ದೇವೆ. ಈಗ ಪಾಪದಲ್ಲಿ ಸತ್ತಿದ್ದೇವೆಂದರೆ ಲೌಕಿಕ ರೀತಿಯಲ್ಲ, ಅದು ಆತ್ಮಿಕ ಮರಣ. ಇದು ಒಬ್ಬ ಮನುಷ್ಯ ಪಾಪ ಮಾಡಿದಾಗ ಆತ್ಮಿಕವಾಗಿ ಸಾಯ್ತಾನೆ ಅಂತ ನಾವು ನೋಡ್ತೇವೆ. ಈಗ ನಾವು ಲೌಕಿಕ ರೀತಿಯಲ್ಲಿ ಯೋಚಿಸ್ತೇವೆ, ಮನುಷ್ಯರಿಗೆ ವಿದ್ಯಾಭ್ಯಾಸ, ಒಳ್ಳೆಯ ಬುದ್ಧಿವಾದ, ಅದು ಇದು ಎಲ್ಲ ಕೊಟ್ಟಾಗ ಮನುಷ್ಯರು ಒಳ್ಳೆಯದಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗಬೇಕು. ಆದರೆ ಅದು ಯಾವ ರೀತಿ ಇಲ್ಲ. ಯಾಕೆಂದರೆ ಇದನ್ನು ನಾವು ನೋಡಿದ್ದೇವೆ. ನೋಡಿ, ಈಗ ಎಷ್ಟು ವಿದ್ಯಾಭ್ಯಾಸ ಇದ್ದರೂ ಮನುಷ್ಯನ ಹೃದಯವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಆಗಲಿಲ್ಲ. ಅವನ ಕೆಟ್ಟತನ ಅದರಲ್ಲೇ ಇದೆ. ಯಾಕೆಂದರೆ ಇದು ಆದಾಮನಿಂದ ಈ ಪಾಪದ ಸ್ವಭಾವ ಮನುಷ್ಯನ ಶರೀರದಲ್ಲಿ ಬಂದಿದೆ. ಆದಾಮನು ಪಾಪ ಮಾಡಿದ್ದಾಗ ನೋಡಿ, ಆದಾಮನು ಪಾಪ ಮಾಡಿದಾಗ ಏನಾಯಿತು? ಮೊದಲೇ ನೋಡಿ, ಅಲ್ಲಿ ಕಾಯಿನನ್ನು ತನ್ನ ತಮ್ಮನಾದ ಆಬೇಲನನ್ನು ಕೊಂದನು. ಇದು ಈ ಒಂದು ಕೊಲೆ ಅಥವಾ ದ್ವೇಷ, ಹಗೆತನ, ಮತ್ಸರ, ಎಲ್ಲ ಪಾಪದ ಸ್ವಭಾವಗಳು, ವ್ಯಭಿಚಾರ, ಅತ್ಯಾಚಾರ, ಎಲ್ಲ ಸಂಗತಿ, ಬಂಡುತನ, ಕಾಮಾಭಿಲಾಷೆ, ಎಲ್ಲ ಸಂಗತಿಗಳು ಮನುಷ್ಯನ ಶರೀರದಲ್ಲಿ ಬಂದವು. ಇದರಿಂದಾಗಿ ಮನುಷ್ಯನು ಪಾಪದಲ್ಲಿ ಮರಣ ಹೊಂದಿದನು ಮತ್ತು ದೇವರಿಂದ ಬೇರ್ಪಡಿಸಲ್ಪಟ್ಟನು. ಅದನ್ನು ನಾವು ಯೆಶಾಯನ ಪ್ರವಾದನೆಯಲ್ಲಿ ನೋಡ್ತೇವೆ. ಬೇಕಾದರೆ ಯೆಶಾಯನ ಪ್ರವಾದನೆಯ ವಾಕ್ಯಕ್ಕೆ ಹೋಗೋಣ. ಯೆಶಾಯನ ಪ್ರವಾದನೆ 59ನೇ ಅಧ್ಯಾಯ 59, 1 ಮತ್ತು 2 ನಾವು ನೋಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ. ನೋಡಿ, ಇಲ್ಲಿ ಯೆಶಾಯನ ಪ್ರವಾದನೆ ಯಾಕೆ ಇಸ್ರಾಯೇಲರನ್ನು ದೇವರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲವ ಅಲ್ಲಿ? ಆಗ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ದೇವರಿಂದ
ನಮ್ಮ ಪಾಪಗಳು ದೇವರಿಂದ ನಮ್ಮನ್ನು ದೂರ ಮಾಡಿವೆ ಅಂತ ಹೇಳಿ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತ ಮುಖಕ್ಕೆ ಅಡ್ಡಿಯಾಗಿವೆ ಅಂತ ಹೇಳಿ. ಆದ್ದರಿಂದ ನಾವು ಇಲ್ಲಿ ಪಾಪದ ಪಾಲಿಗೆ ಸತ್ಯವು ಅಂದರೆ ನಾವು ಆತ್ಮಿಕವಾಗಿ ಮರಣ ಹೊಂದಿದೆವು. ಈಗ ನಾವು ಏನು ಮಾಡಿದೆವು? ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿದಾಗ ಆ ಪಾಪದ ಆ ಬಂಧನದಿಂದ ನಮಗೆ ಬಿಡುಗಡೆಯಾಗಿ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ಮಾಡಿದರು. ನಾವು ಪಾಪದಲ್ಲಿ ಸತ್ತರು. ದೇವರು ನೋಡಿ, ನಾವು ಪ್ರತಿಯೊಬ್ಬರು ಪಾಪ ಮಾಡಿ ನಾವು ಸತ್ತರು. ದೇವರ ಅಥವಾ ಯೇಸುವಿನ ಸುವಾರ್ತೆ ನಾವು ಕೇಳಿದಾಗ ಅದನ್ನು ಅಂಗೀಕರಿಸದಂತೆ ನಾವು ಆ ಮಟ್ಟಿನ ಮರಣ ಅಥವಾ ಅದು ಆ ನಿರ್ಜೀವ ಸ್ವಭಾವ ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಪಾಪಿಗಳೇ ಕ್ರಿಸ್ತನ ಸುವಾರ್ತೆಯನ್ನು ನಾವೆಲ್ಲರೂ ಪಾಪದಲ್ಲಿ ಇದ್ದಾಗಲೇ ಕ್ರಿಸ್ತನ ಸುವಾರ್ತೆ ನಾವು ಕೇಳಿದಾಗ ನಾವು ಅದನ್ನು ಕೇಳಿ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟೆವು. ಖಂಡಿತ ಇದು ದೇವರು ಮಾಡಿದ ಕಾರ್ಯ. ಆದರೂ ಕೂಡ ನಮ್ಮ ನಿರ್ಜೀವಾವಸ್ಥೆ ಆ ಹಂತದಲ್ಲಿ ಮುಟ್ಟಲಿಲ್ಲ. ಅಂದರೆ ನಾವು ಸುವಾರ್ತೆಯನ್ನು ಕೇಳಲಾರದಂತೆ ಕೂಡ ಮಾಡದೆ ಅಲ್ಲ, ಆದರೆ ಅದನ್ನು ಸ್ವೀಕರಿಸುವ ಹಾಗೆ ಮಾಡಿದರು. ಇದರ ವಿಷಯದಲ್ಲಿ ಅನೇಕ ವಿಷಯಗಳಿವೆ, ಆದರೆ ನಮಗೆ ಬೇಡ. ಆದರೆ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇಂಥ ಒಂದು ನಿರ್ಜೀವಾವಸ್ಥೆಯಲ್ಲಿ ಕೂಡ ನಾವು ಸುವಾರ್ತೆಯನ್ನು ಕೇಳಿದಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಗೆ ಬಂದು ನಮ್ಮ ಪಾಪದ ಮರಣದಿಂದ ನಾವು ಹೊಸ ಸೃಷ್ಟಿಗಳಾಗಿ ಹೊಂದಿದೆವು. ಈಗ ಅದನ್ನು ನಾವು ಇಂಗ್ಲೀಷಲ್ಲಿ ನೋಡುವಾಗ ಅದು ಟ್ರೆಸ್ಪಾಸಸ್ ಅಂತ ಬರೆಯಲ್ಪಟ್ಟಿದ್ದೇವೆ. ಅಂದರೆ ರೆಬೆಲ್ಡ್ ಅಥವಾ ನಾವು ದೇವರಿಗೆ ವಿರೋಧವಾಗಿ ನಡೆದೆವು ಅಂತ ಹೇಳಿ. ಈಗ ದೇವರಿಗೆ ವಿರೋಧವಾಗಿ ನಡೆಕೊಂಡೆವು. ಆದ್ದರಿಂದ ಏನಾಯಿತು? ದೇವರ ಕೋಪಕ್ಕೆ ನಾವು ಒಳಗಾದೆವು. ಈಗ ಪಾಪ ಎಂಬ ಇಬ್ರಿಯ ಪದದಲ್ಲಿ ಶಬ್ದ ಅಂದರೆ ಏನು? ಈಗ ಅದನ್ನು ಈ ರೀತಿಯಾಗಿ ಹೋಲಿಕೆ ಮಾಡಬಹುದು. ಒಬ್ಬನು ಬಿಲ್ಲುಗಾರನನ್ನು ಗುರಿಯಿಟ್ಟು ಹೊಡೆಯುತ್ತಾನೆ, ಆದರೆ ಎಲ್ಲ ಸಾರಿ ಅವನ ಗುರಿ ಆ ಗುರಿಗೆ ಮುಟ್ಟುವುದಿಲ್ಲ, ಕೆಲವು ಸಾರಿ ತಪ್ಪುವುದುಂಟು. ಅದೇ ರೀತಿಯಾಗಿ ನಮಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಪರಿಶುದ್ಧವಾದ ಜೀವನ ಜೀವಿಸಬೇಕಂತ ಉಂಟು. ನಮ್ಮ ಗುರಿ ಎಂಥದ್ದು? ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನೀವು ಪ್ರತಿಯೊಬ್ಬರಲ್ಲಿ ನೋಡಿ, ಎಲ್ಲರಿಗೆ ಈ ಒಂದು ಮನಸ್ಸಾಕ್ಷಿಯ ಕೊರಗುವಿಕೆ ಉಂಟು. ನಾವು ಪಾಪ ಮಾಡಬಾರದು, ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅಂತ. ಆದರೆ ಕೂಡ ಪ್ರತಿ ಸಾರಿ ಯಾವ ರೀತಿಯಲ್ಲಿ ಗುರಿಗಳಿಗೆ ನಾವು ಕೂಡ ತಪ್ಪಿ ಹೋಗಿ ಬಿದ್ದು ಹೋಗ್ತೇವೆ. ಯಾಕೆ? ನಮ್ಮ ಶರೀರದಲ್ಲಿ ಒಂದು ಪಾಪದ ಸೆಳೆತ ಇರುವುದರಿಂದ. ಆದ್ದರಿಂದ ಆ ಹಂತದ ಒಂದು ಪಾಪಕ್ಕೆ ಅರ್ಥ ಆಗಿದೆ. ಅಂದರೆ ಗುರಿ ನಮ್ಮದು ಪರಿಶುದ್ಧತೆಯಲ್ಲಿ, ಆದರೆ ನಮ್ಮಲ್ಲಿರುವ ಪಾಪದ ಸೆಳೆತದಿಂದಾಗಿ ಗುರಿ ತಪ್ಪುವವರಾಗಿದ್ದೇವೆ. ಈಗ ಇದರಲ್ಲಿ ನಾವು ಲೌಕಿಕ ರೀತಿಯಾಗಿ ನಾವು ಜೀವಿಸ್ತೇವೆ. ಈಗ ಲೌಕಿಕ ರೀತಿಯಾಗಿ ಜೀವಿಸುವುದು ಅಂದರೆ ಏನು? ನಮ್ಮ ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಹೆಚ್ಚಳ್ಮೆ. ಇದು ಮೂರು ಬಹಳ ಅಗತ್ಯವಾದ ಸಂಗತಿಗಳು. ನೋಡಿ, ನಾವು ಮೊದಲನೇ ವಾಕ್ಯದಲ್ಲಿ ನಾವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡು ದೇವರಿಗೆ ವಿರುದ್ಧವಾಗಿ ನಾವು ಹೋದೆವು. ಎಲ್ಲರೂ ನಾವು ಶರೀರದಲ್ಲಿ ಪಾಪದ ಸೆಳೆತ ಇರುವುದರಿಂದ, ಅದು ಮೊದಲನೇ ವಾಕ್ಯದಲ್ಲಿ ನೋಡ್ತೇವೆ. ಎರಡನೇ ವಾಕ್ಯದಲ್ಲಿ ನಾವು ಲೌಕಿಕವಾಗಿ ಜೀವಿಸಿದೆವು. ನೋಡಿ, ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡೋಣ. ಅಂದರೆ ಈಗ ನಾವು ಓದಿದ ಆ ಸಂಗತಿಗಳನ್ನು, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡೋರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡಿ, ಲೌಕಿಕ ರೀತಿಯಾಗಿ ಅದು ಏನಾಯಿತು? ಕಣ್ಣಿನ ಆಸೆ, ಶರೀರದ ಆಸೆ ಮತ್ತು ಹೆಚ್ಚಳ್ಮೆ. ಕಣ್ಣಿನ ಆಸೆ ಕೆಟ್ಟತನ ನೋಡುವ ಆಸೆ, ಶರೀರದ ಆಸೆ ಏನು? ಲೈಂಗಿಕ ಆಕರ್ಷಣೆ, ಕಾಮದಾಸೆ. ಈ ಎಲ್ಲ ಸಂಗತಿಗಳು ನಮ್ಮನ್ನು ಪಾಪದ ಕಡೆಗೆ ಎಳ್ಕೊಳ್ತವೆ. ಮತ್ತು ಹೆಚ್ಚಳ್ಮೆಯನ್ನು ಓದ್ತೇವೆ, ಪ್ರೈಡ್ನೆಸ್ ಅಂತ. ಅನೇಕ ಜನರಲ್ಲಿ ಸಮಸ್ಯೆ ಏನಂದರೆ ಇವತ್ತು ಹೆಚ್ಚಳ್ಮೆ ಮೂಲಕ, ಇಲ್ಲಿ ನಾನೇನು ಪಾಪ ಮಾಡಿದ್ದೇನೆ, ನಾನು ಏನು ಮಾಡಿದ್ದೇನೆ, ನಾನು ಒಳ್ಳೆಯದಾಗಿ ಜೀವಿಸ್ತೇನೆ, ಇದೆಲ್ಲ ಹೆಚ್ಚಳ್ಮೆಯಿಂದಲೇ ಬಿದ್ದು ಹೋಗ್ತಾರೆ. ಮತ್ತು ಮೂರನೇದಾಗಿ ಅಲ್ಲಿ ಮೂರನೇ ವಾಕ್ಯದಲ್ಲಿ ಅವಿಧೇಯರಾಗಿ
ನಾವು ನಡೆದುಕೊಂಡಿದ್ದೇವೆ. ಈಗ ಇಲ್ಲಿ ನೋಡಿ, ಮೂರು ಸಂಗತಿಗಳು ಇಲ್ಲಿದೆ. ಒಂದು, ಲೋಕದ ಆಸೆಯಿಂದ, ಲೋಕಕ್ಕೆ ಅನುಸಾರವಾಗಿ ನಡೆದು. ಎರಡನೇದು, ಶರೀರದ ಆಸೆಯಿಂದಾಗಿ. ಮೂರನೇದು, ಸೈತಾನನ ನೋಡಲಿ. ಮೂರನೇ ವಾಕ್ಯ ಅಲ್ಲಿ ನೋಡಿ, ನಾವು ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡಿ, ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ. ನೋಡಿ, ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ, ಅಂದರೆ ಯಾರು? ಸೈತಾನನು. ನಮ್ಮನ್ನು ಅವಿಧೇಯಕ್ಕೆ ಪ್ರೇರೇಪಿಸುವ ಆತ್ಮನು ಸೈತಾನನಿಗೆ. ಇಲ್ಲಿ ಮೂರು ಸಂಗತಿಗಳು. ಒಂದು, ಲೌಕಿಕ ರೀತಿಯ ಲೋಕ. ಎರಡನೇದು, ಶರೀರಕ್ಕೆ ಸಂಬಂಧಪಟ್ಟ. ಮೂರನೇದು, ಸೈತಾನಿಗೆ ಸಂಬಂಧಪಟ್ಟದ್ದು. ಈ ಎಲ್ಲ ಸಂಗತಿಗಳು ಪಾಪದ ರೀತಿಯಲ್ಲಿ ನಾವು ಇರಲಿಕ್ಕೆ ಮುಖ್ಯವಾಗಿ ಕಾರಣ. ಆದರೆ ಇಲ್ಲಿ ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದನು. ಶರೀರ ಅಂದರೆ ಇಲ್ಲಿ ದೇಹ ಅಲ್ಲ, ಆದರೆ ನಮ್ಮಲ್ಲಿರುವ ಭಯಕ್ಕೆ, ಆಸೆ. ಈಗ ಶರೀರದ ಆಸೆ ಅಂತ ಹೇಳುವಾಗ ಏನು? ಶರೀರ ಅಂದರೆ ಶರೀರವನ್ನು ಈ ದೇವರ ವಾಕ್ಯದಲ್ಲಿ ಯಾವುದಕ್ಕೆ ಹೋಲಿಸಲಾಗಿದೆ? ನಮ್ಮಲ್ಲಿರುವ ಒಂದು ಆಸೆ, ಕಾಮದ ಆಸೆ, ಹಣದ ಆಸೆ, ಆಹಾರದ ಆಸೆ, ಯಾವುದೇ ದುರಾಸೆಗಳಾಗಲಿ, ಇದನ್ನು ಶರೀರಕ್ಕೆ ಹೋಲಿಸಲಾಗಿದೆ. ಆದ್ದರಿಂದ ಇದರಿಂದಾಗಿ ನಾವು ಪಾಪದಲ್ಲಿ, ಅದು ಆದಾಮನ ಪಾಪದಿಂದಾಗಿ ನಮ್ಮಲ್ಲಿ ಈ ಸ್ವಭಾವಗಳು ಬಂದವು. ಆದರೆ ಯಾವಾಗ ಮನುಷ್ಯರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೋ ಆಗ ಅದರಿಂದ ಬಿಡುಗಡೆ ಉಂಟಾಯಿತು. ಈಗ ಇಲ್ಲಿ ನೋಡಿ, ಮೂರು ರೀತಿಯಾಗಿ ನಾವು ನೋಡ್ತೇವೆ. ಒಂದು, ಸ್ವಲ್ಪ ಕೆಟ್ಟು ಹೋದವರು, ಮತ್ತು ಒಂದು ಸಾಧಾರಣ ಕೆಟ್ಟು ಹೋದವರು, ಮತ್ತು ಬಹಳ ಕೆಟ್ಟು ಹೋದವರು. ನೋಡಿ, ಈಗ ಯಾವುದೇ ಒಂದು ವಸ್ತಾಗಲಿ ಸ್ವಲ್ಪ ಕೆಟ್ಟು ಹೋದದ್ದು, ಜಾಸ್ತಿ ಕೆಟ್ಟೋದು, ಮತ್ತು ಸಂಪೂರ್ಣ ಕೆಟ್ಟು ಹೋದದ್ದು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಕೆಲವರು ಸ್ವಲ್ಪ ಪಾಪದಲ್ಲಿ ಇದ್ದು ಬಿದ್ದು ಹೋದವರಾಗಿರ್ಬೋದು, ಕೆಲವರು ಇನ್ನೂ ಹೆಚ್ಚು ಪಾಪದಲ್ಲಿ ಬಿದ್ದು ಇದ್ದವರು, ಕೆಲವರು ಬಹಳ ಪಾಪದಲ್ಲಿ ಕೆಟ್ಟು ಹೋದವರಾಗಿರ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಆ ಬಿಡುಗಡೆ ಉಂಟಾಗಿದೆ. ಇದಕ್ಕೆ ನಾವು ದೇವರ ವಾಕ್ಯದಲ್ಲಿ ನೋಡಿದಾಗ, ಯೇಸು ಈ ಲೋಕದಲ್ಲಿದ್ದಾಗ 3 ರೀತಿಯ ವ್ಯಕ್ತಿಗಳಿಗೆ 3 ರೀತಿಯ ಜೀವ ಕೊಟ್ಟಿದ್ದಾನೆ. 3 ಉದಾಹರಣೆಗಳ ಮೂಲಕ ನೋಡಬಹುದು. ನಾವು ಅದನ್ನು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯದಿಂದ ಅಲ್ಲಿ ನೋಡಿದಾಗ, ಯಾಯೀರನ ಮಗಳು, ಅವಳು ಸತ್ತು ಸ್ವಲ್ಪ ಸಮಯವಾಗಿತ್ತು. ಆಗಾಗಲೇ ಸತ್ತಿದ್ದಳು ಮಾತ್ರ. ಆಕೆಯನ್ನು ಯೇಸು ಜೀವಂತಪಡಿಸಿದನು. ಮತ್ತು ವಿಧವೆಯ ಮಗನು ಸತ್ತಿದ್ದನು. ಅವನು ಸತ್ತು ಸ್ವಲ್ಪ ಸಮಯ ಆಗಿತ್ತು, ಭಾಳ ಸಮಯ ಆಗಿತ್ತು. ಅವನನ್ನು ಕೂಡ ಜೀವಿಸಲ್ಪಟ್ಟನು. ಮತ್ತು 3ನೇ ಉದಾಹರಣೆಯಾಗಿ ಲಾಜರನು ಸತ್ತು 3 ದಿನಗಳಾಗಿದ್ದವು. ಸ್ವಲ್ಪ ಸಮಯವಾಗಿತ್ತು, ಕೆಲವು ಗಂಟೆಗಳಾಗಿದ್ದವು, ಮತ್ತು ಲಾಜರನು ಕೆಲವು ದಿನಗಳಾಗಿತ್ತು. ಅಂದರೆ ಕೊಳೆತ ಪರಿಸ್ಥಿತಿಯಲ್ಲಿ ಅಂತ. ಅಷ್ಟು ಆ 3 ರೀತಿಯ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರನ್ನೂ ಯೇಸು ಜೀವಂತ ಮಾಡಿದ್ದಾನೆ. ಈಗ ಅದರ ಮೂಲಕ ನಾವೇನು ತಿಳ್ಕೊಳ್ತೇವೆ? ಎಂಥ ಪಾಪದಲ್ಲಿ ನಾವು ಇದ್ದವರು ಕೂಡ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ದೇವರು ನಮ್ಮನ್ನು ಆ ಪಾಪದ ಕೊಳೆಯುವಿಕೆಯಿಂದ ಹೊರಗೆ ತಂದು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ಮಾಡಲಿಕ್ಕೆ, ಹೊಸ ಜೀವನ, ಹೊಸ ರೂಪಾಂತರ. ನೋಡಿ, ಅದನ್ನು ಎಫೆಸದವರಿಗೆ ಬರುತ್ತೆ. ಈ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ನಾವು ಹೊಸ ಜೀವವನ್ನು ಹೊಂದುವವರಾಗಿದ್ದೇವೆ. ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಮಗೆ ಹೊಸ ಜೀವವನ್ನು, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆ. ಯಾವಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೇವೋ, ಎಂಥ ಪಾಪದಲ್ಲಿ ನಾವು ಕೊಳೆತಿರ್ಬೋದು, ಎಂಥ ಪರಿಸ್ಥಿತಿಗಳು ಹೋಗಿರ್ಬೋದು. ಲಾಜರ್ನಾಗೆ ಸತ್ತು ಎಷ್ಟು ದಿವಸಗಳಾಗಿ ವಾಸನೆ ಬರುವ ಪರಿಸ್ಥಿತಿಯಲ್ಲಿ ಆಗ್ಬೋದು. ನಾವು ಪಾಪದಲ್ಲಿ ನಾವು ಎಲ್ಲರ ಒಂದು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳಾಗಿರ್ಬೋದು. ಒಬ್ಬ ವ್ಯಭಿಚಾರಿ, ಒಬ್ಬ ಕೊಲೆಗಡುಕ, ಎಂಥವನೇ ಆಗಿರ್ಬೋದು. ಆದರೆ ದೇವರು ಅಂಥವರನ್ನು ಕೂಡ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದ. ಆದ್ದರಿಂದ ಅಷ್ಟು ಪ್ರೀತಿ ದೇವರದಾಗಿದೆ. ಆದ್ದರಿಂದ
ಇಲ್ಲಿ ನಾವು ಯಾರು ಕೂಡ ನಾವು ಸ್ವಲ್ಪ ಪಾಪ ಮಾಡಿದ್ದೆವು ಅಂತ ಹೆಚ್ಚೆಮ್ಮೆ ಪಡುವ ಅಗತ್ಯ ಇಲ್ಲ. ಜಾಸ್ತಿ ಪಾಪ ಮಾಡಿದ್ದೆವು ಅಂತ ಹೇಳಿ ನಮಗೆ ರಕ್ಷಣೆ ಇಲ್ಲ ಎಂಬ ಭಯಪಡುವ ಅಗತ್ಯ ಕೂಡ ಇಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿ ನಮ್ಮನ್ನು ಪರಲೋಕ ಬಾಧ್ಯಸ್ಥರಾಗಿ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆತನ ಪ್ರೀತಿ ಅಷ್ಟು ಅಗಾಧವಾದದ್ದು. ನಮ್ಮ ಪಾಪಗಳು ಎಷ್ಟು ಆಳವಾಗಿದ್ದರೂ ಕೂಡ ಆತನ ಪ್ರೀತಿ ಆಕಾಶದಷ್ಟು ಎತ್ತರಕ್ಕೆ ಅಷ್ಟು ಅಗಾಧವಾದದ್ದಾಗಿದೆ. ಈಗ ಮೊದಲನೇ ಭಾಗದಲ್ಲಿ ನಾವು ಪಾಪದ ಪರಿಸ್ಥಿತಿಯಿಂದ ಹೇಗೆ ಸತ್ಯವು ಈ ಎಲ್ಲ ಸಂಗತಿಗಳನ್ನು ನೋಡಿದೆವು. ಈಗ ಎರಡನೇ ಭಾಗದಲ್ಲಿ ನಾವು 4ರಿಂದ 7ನೇ ವಾಕ್ಯ ತನಕ ದೇವರ ಪ್ರೀತಿ ಎಷ್ಟು ಒಂದು ಮಹತ್ತಾದದಂತ ನಾವು ನೋಡುತ್ತೇವೆ. ನೋಡಿ, ಅಲ್ಲಿ 4ರಿಂದ 7ನೇ ವಾಕ್ಯ ತನಕ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ 4, 5, 6 ವಾಕ್ಯಗಳು ನಮ್ಮ ಈಗಿನ ಪರಿಸ್ಥಿತಿ, ಅಂದರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಬೇಕಾದ್ರೆ ನೋಡಿ, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಿಶೆಯಿಂದ ಸತ್ತವರಾದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನೋಡಿ, ಬದುಕಿಸಿದಲ್ಲದೆ ತಾನು ಯೇಸು ಕ್ರಿಸ್ತನ ನಮಗೆ ಮಾಡುವ ಉಪಕಾರದ ಮೂಲಕ ನೋಡಿ ಕ್ರಿಸ್ತನ ಮೇಲೆ ನಮ್ಮನ್ನು ಬದುಕಿಸಿದನು. ಈಗ ನಾವು ಸ್ವಭಾವದಲ್ಲಿ ಸತ್ತಿದ್ದೆವು. 2 ಭಾಗ ನೋಡಿದೆವು. ನಾವು ಪಾಪದಲ್ಲಿ ಹೇಗೆ ಸತ್ತಿದ್ದೆವು. 2ನೇ ಭಾಗವಾಗಿ ದೇವರ ಕೃಪೆಯಿಂದ ನಾವು ದೇವರ ಪ್ರೀತಿಯಿಂದ ನಾವು ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಟ್ಟೆವು. ಈಗ ಮನುಷ್ಯನ ಪಾಪದ ಒಂದು ಆಳ ಪರಿಣಾಮ ಅರ್ಥ ಆಗದಿದ್ದರೆ ನಮಗೆ ದೇವರ ಪ್ರೀತಿಯ ಮಹತ್ವ ಕೂಡ ಅರ್ಥ ಆಗೋದು ಬಹಳ ಕಷ್ಟ. ನಾವು ಪ್ರತಿಯೊಬ್ಬ ವ್ಯಕ್ತಿ ನೋಡಿ, ನಾವು ಯೋಚಿಸ್ತೇವೆ ನಾವು ಅಂಥ ದೊಡ್ಡ ಪಾಪ ಮಾಡಲಿಲ್ಲ, ಇಂಥ ಮಾಡಲಿಲ್ಲ. ಅನೇಕರು ವಿಷಯ ನೋಡಿದಾಗ ಕೆಲವರು ವ್ಯಭಿಚಾರಿಗಳು, ಅತ್ಯಾಚಾರ, ನಾವು ಆ ರೀತಿ ಮಾಡಲಿಲ್ಲ ಅಂತ ನಾವು ಹೆಚ್ಚಳಮೆ ಪಡುವ ಯಾವ ಅಗತ್ಯ ಇಲ್ಲ. ದೇವರು ನಮ್ಮ ಮೇಲೆ ಕರುಣೆ ಇಟ್ಟು ಕಾಪಾಡಿದ್ದಾರಂತ ನಾವು ಯೋಚಿಸಬೇಕು. ಯಾಕೆಂದರೆ ನಮ್ಮಲ್ಲಿ ಕೂಡ ಆ ಪಾಪದ ಸೆಳೆತ ಇತ್ತು. ಆದರೆ ದೇವರು ಆ ಹಂತಕ್ಕೆ ನಮ್ಮನ್ನು ಬಿಡಲಿಲ್ಲ, ಕಾಪಾಡಿದ್ದಾರೆ. ಆದ್ದರಿಂದ ನಾವು ನಮ್ಮ ಒಳ್ಳೆತನದಿಂದ ನಾವು ಪಾಪ ಮಾಡದೇ ಇದ್ದೇವಂತ ಯೋಚಿಸಬಾರದು. ನಾವು ನಿಜವಾಗಿ ಬಿದ್ದು ಹೋದವರು, ಪಾಪ ಪಾಲಿಗೆ ಸತ್ತವರು ಮತ್ತು ಕಠಿಣ ಪಾಪಕ್ಕೆ ಕಾರಣರಾದವರು. ಆದರೂ ಕೂಡ ಇನ್ನೊಬ್ಬನು ಅವನು ಅತ್ಯಾಚಾರ ಮಾಡಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ ಅಂತ ಅವರಿಗೆ ಹೀನೈಸುವುದು, ಈ ಎಲ್ಲ ಸಂಗತಿಗಳಿಂದ ನಾವು ಯಾವತ್ತೂ ದೂರ ಉಳಿಬೇಕು. ಯಾಕೆಂದರೆ ಅದು ಒಂದು ವೇಳೆ ದೇವರು ನಮ್ಮನ್ನು ಕಾಪಾಡಿದ್ದರಿಂದ ನಾವು ಆ ಹಂತಕ್ಕೆ ಹೋಗಲಿಲ್ಲ. ಕೊಲೆಗಾರರು ಆ ಪರಿಸ್ಥಿತಿಯಲ್ಲಿ ಕೊಲೆ ಮಾಡುವಂಥ ಪರಿಸ್ಥಿತಿಗೆ ದೇವರು ನಮ್ಮನ್ನು ಕಾಪಾಡಿದರೆ ವಿನ ನಮ್ಮ ಒಳ್ಳೆತನದಿಂದ ನಾವು ಅದನ್ನು ಮಾಡದೇ ಇದ್ದೇವಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬನಿಗೆ ಪಾಪದ ಶರೀರ ಇತ್ತು. ಆ ಪರಿಸ್ಥಿತಿಯಲ್ಲಿ ಆ ರೀತಿ ನಡ್ಕೊಂಡದ್ದರಿಂದ ಆಯಿತು ಅವರಿಗೆ ಅಂಥದ್ದು. ಆದ್ದರಿಂದ ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಆದರೆ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಾವು ಸತ್ತಾಗಲೇ ನೋಡಿ ಯಾವ ರೀತಿಯಾಗಿ ಆ ಯಾಯಿನ ಮಗನನ್ನು ಸತ್ತ ತಕ್ಷಣ ದೇವರು ಜೀವಂತ ಮಾಡಿದ್ದಾರೋ ಅದೇ ರೀತಿಯಾಗಿ ನಾವು ಸ್ವಲ್ಪ ಪಾಪದಲ್ಲಿ ಹೋದಾಗಲೇ ನಮ್ಮನ್ನು ಕ್ರಿಸ್ತನ ಮೂಲಕ ಹೊಸ ಸೃಷ್ಟಿಯಾಗಿ ರೂಪಿಸಿದರು. ಆದರೆ ಕೆಲವರು ಇನ್ನೂ ಹೆಚ್ಚು ಪಾಪ ಮಾಡಲಿದ್ದಾಗ, ಆದರೆ ಮತ್ತೆ ಕೆಲವರು ಘೋರ ಪಾಪದಲ್ಲಿ ಇದ್ದಾಗ ಅವರನ್ನು ಕೂಡ ಎಬ್ಬಿಸಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ನಿಜವಾಗಿ ತಿಳ್ಕೊಳ್ಬೇಕು, ಎಂಥ ಒಂದು ಘೋರ ಪಾಪದಲ್ಲಿ ನಾವು ಬೀಳಬೇಕಿತ್ತು. ಆದರೆ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಕಾಪಾಡಿದ್ದಾನೆ. ಆತನ ಪ್ರೀತಿ ಅಷ್ಟು ಅದ್ಭುತವಾದದ್ದು. ಈಗ ಇಲ್ಲಿ ನಾವು 4 ಸಂಗತಿಗಳನ್ನು ನೋಡ್ತೇವೆ. ಮೊದಲನೇದು, ಆತನು ನಮ್ಮನ್ನು ಪ್ರೀತಿ ಮಾಡಿದನು. ಅದು 4ನೇ ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ಅಲ್ಲಿ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ನೋಡಿ, ಅದ್ಭುತವಾದ ದೇವರು ನಮ್ಮನ್ನು ಪ್ರೀತಿ ಮಾಡಿದರು. ಈಗ
ನಾವು ಪ್ರೀತಿ ಮಾಡಿದೆವು ಅಂತ ನಾವು ಯೋಚಿಸ್ಬೋದು. ಆದರೆ ನಿಜವಾಗಿ ನಾವು ನೋಡಿದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದರು. ಅದಕ್ಕಾಗಿ ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನಂತ ಬರೆಯಲ್ಪಟ್ಟಿದೆ. ಮೊದಲು ಆತನು ನಮ್ಮನ್ನು ಪ್ರೀತಿ ಮಾಡಿದನು, ಮತ್ತೆ ಆತನು ನಮ್ಮನ್ನು ಕ್ರಿಸ್ತನ ಪುನರುತ್ಥಾನದ ಮೂಲಕ ನಮ್ಮನ್ನು ಮೇಲೆತ್ತಿದನು, ಹೊಸ ಜೀವ ಕೊಟ್ಟನು. ಎರಡನೇದಾಗಿ ಆತನು ನಮಗೆ ಹೊಸ ಜೀವ ಕೊಟ್ಟನು. ಅದನ್ನು 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪರಾಧಗಳ ದಿವಸ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಈಗ ನಮಗೆ ಹೊಸ ಜೀವ ಕೊಟ್ಟನು. 3ನೇದು, ನಾವು ಆತನ ಪುನರುತ್ಥಾನದ ಮೂಲಕ ನಾವು ಪರಲೋಕ ಬಾಧ್ಯಸ್ಥರಾದೆವು. 4ನೇದ್ದು, ನಮಗೆ ಇಡೀ ಲೋಕಕ್ಕೆ ಇದನ್ನು ತೋರಿಸಿದನು, ಲೋಕಕ್ಕೆ ಈ ಸಂಗತಿಗಳು ತಿಳಿಯುವಂತೆ ಮಾಡಿದನು. ಕೊನೆಯದಾಗಿ ನೋಡಿ, ಯಾಕೆ ಅಲ್ಲಿ 7ನೇ ವಾಕ್ಯದಲ್ಲಿ ನೋಡಿ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಈಗ ನೋಡಿ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ರಕ್ಷಣೆ ಹೊಂದಿದವರು ಪರಲೋಕದ ಬಾಧ್ಯಸ್ಥರಾಗಿದ್ದೇವೆ. ದೇವರು ನಮ್ಮನ್ನು ಆವತ್ತೇ ನಮ್ಮನ್ನು ಪರಲೋಕದಲ್ಲಿ ಎಬ್ಬಿಸಿದ್ದಾನೆ. ಆದರೆ ಈ ಲೋಕದಲ್ಲಿ ಇನ್ನೂ ನಾವು ಇದ್ದೇವೆ. ಪರಿಶುದ್ಧೀಕರಣದ ಮೂಲಕ ನಾವು ದೇವರಲ್ಲಿ ಬೆಳೆದು, ಪರಿಶುದ್ಧತೆಯಲ್ಲಿ ಬೆಳೆದು, ಮತ್ತೆ ಸತ್ತ ಮೇಲೆ ನಮ್ಮಲ್ಲಿ ಸಂಪೂರ್ಣ ಬದಲಾವಣೆ, ಅಥವಾ ನಾವು ಏನು ಹೇಳ್ತೇವೆ, ದ ಗ್ಲೋರಿಫಿಕೇಷನ್, ಮಹಿಮೀಕರಣ ಆದ ಮೇಲೆ ನಾವು ಪರಲೋಕಕ್ಕೆ ಹೋಗ್ತೇವೆ. ಆದ್ದರಿಂದ ಈ 4 ಸಂಗತಿಗಳು ನಾವು ನೋಡ್ತೇವೆ. ಆತನ ಅಪರಿಮಿತವಾದ ಪ್ರೀತಿ ಎಲ್ಲವೂ ನಮಗೆ ಕ್ರಿಸ್ತನ ಮೂಲಕ ದೊರೆಯಿತು. ಆದ್ದರಿಂದ ನೋಡಿ, ಅಲ್ಲಿ 4ನೇ ವಾಕ್ಯದಲ್ಲಿ ದೇವರ ಪ್ರೀತಿ ಕ್ರಿಸ್ತನ ಮೂಲಕ, ಮತ್ತು 7ನೇ ವಾಕ್ಯದಲ್ಲಿ ಕೃಪಾತಿಶಯ. ನೋಡಿ, ಕೃಪೆ ಮತ್ತು ಕರುಣೆ, ನಮ್ಮ ಮೇಲೆ ಅಷ್ಟು ಕರುಣೆಯುಳ್ಳ ದೇವರು ಕರುಣೆಯನ್ನಿಟ್ಟರು. ನಮ್ಮ ಪಾಪಗಳನ್ನು ಆತನು ನೋಡಲಿಲ್ಲ. ನಮ್ಮ ಪಾಪಗಳು ಎಂಥ ಆದದ್ದಂತ ಆತನು ಪರಿಗಣಿಸಲಿಲ್ಲ. ನಮ್ಮನ್ನು ತನ್ನ ಬಳಿಗೆ ತಂದು ಕ್ರಿಸ್ತನ ಮೂಲಕ ನಮ್ಮನ್ನು ಕ್ರಿಸ್ತನೊಂದಿಗೆ ನಮ್ಮನ್ನು ಎಬ್ಬಿಸಿದ್ದಾನೆ. ಈಗ ದೇವರ ಪ್ರೀತಿಯ ಅಗಾಧತೆಯನ್ನು ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾರೆ. ಪಾಪದಿಂದ ನಾವು ಸತ್ತವರಾದ ನಮ್ಮನ್ನು ಆತನು ಬದುಕಿಸಿ ಕ್ರಿಸ್ತ ಯೇಸುವಿನಲ್ಲಿ ಪರಲೋಕ ಬಾಧ್ಯಸ್ಥರಾಗಿ ಮಾಡಿದ್ದಾನೆ. ನಮ್ಮ ಪಾಪಗಳು ಎಷ್ಟೇ ಗಂಭೀರವಾದದ್ದಿದ್ದರೂ ಕೂಡ ಆತನ ಪ್ರೀತಿ ಅಗಾಧವಾದ್ದರಿಂದ ನಮ್ಮೆಲ್ಲರನ್ನು ಆತನು, ನಾವು ನಂಬಿಕೆಟ್ಟ ನಮ್ಮೆಲ್ಲರನ್ನು ಆತನು ಕ್ರಿಸ್ತನೊಂದಿಗೆ ಎಬ್ಬಿಸಿ ನಮಗೆ ಪರಲೋಕದ ಬಾಧ್ಯಸ್ಥರಾಗಿ ಮಾಡಿದ್ದಾನೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ